ಇದು ಬಂದ್ಬಿಟ್ಟು ಟ್ರಯಾಂಗಲ್ ಶೇಪ್ ಲೇಸು. ಇದನ್ನ ಯಾಕೆ ಈ ತರ ಮಾಡಿದೀನಿ ಅಂತ ಹೇಳ್ತೀನಿ. ಸೊ ಇದನ್ನ ಈ ತರ ಸ್ಟಿಚ್ ಮಾಡ್ಕೊಂಡ್ರೆ ನಿಮ್ದು ಟ್ರಯಾಂಗಲ್ ಶೇಪ್ಸ್ ಎಲ್ಲ ಈವನ್ ಆಗಿರುತ್ತೆ. ಆಮೇಲೆ ಗ್ಯಾಪ್ ನೋಡಿ, ಎಲ್ಲ ಟ್ರಯಾಂಗಲ್ಗೂ ಈವನ್ ಆಗಿ ಗ್ಯಾಪ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಇದನ್ನ ಬಂದ್ಬಿಟ್ಟು ನಿಮ್ಗೆ ಪ್ಯಾಚ್ ವರ್ಕ್ ಆಗ್ಲಿ, ಇಲ್ಲ ನೆಕ್ ಲೈನ್ಸ್ ಗಾಗ್ಲಿ, ಇಲ್ಲ ಸ್ಲೀವ್ಸ್ ಎಡ್ಜಸ್ ಅಲ್ಲಿ ಆಗ್ಲಿ, ಪ್ಯಾಂಟ್ ಗಾಗ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಈ ತರ ಸಪರೇಟ್ ಆಗಿ ಮಾಡ್ಕೊಳ್ಳೋದಕ್ಕಿಂತ ಈ ತರ ಒಂದೇ ಲೇಸ್ ತರ ಅಟ್ಯಾಚ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಕಡೆ ಈವನ್ ಆಗಿರುತ್ತೆ. ಸೊ ಇದನ್ನ ಹೇಗೆ ಸ್ಟಿಚ್ ಮಾಡೋದಂತ ಇವತ್ತು ನಾನು ಹೇಳ್ಕೊಡ್ತೀನಿ. ಒಂದು ಸ್ಟ್ರೈಟ್ ಆಗಿ ಒಂದು ಸ್ಟ್ರಿಪ್ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಇದನ್ನ ಚಿಕ್ಕದಾಗಿ ಸ್ಲಿಟ್ ಕೊಡಬೇಕು. ಸೊ ಎಷ್ಟಿದೆ ಅಂದರೆ ಇವಾಗ 2 ಇಂಚಸ್ ಇದೆಯಾ, 2 ಇಂಚಸ್ಗೆ 2 ಇಂಚಸ್ಗೆ ಸ್ಲಿಟ್ ಕೊಡಬೇಕು. ಲೆಂತ್ 2 ಇಂಚಸ್ ಇರಬೇಕು, ವಿಡ್ತ್ 2 ಇಂಚಸ್ ಇರಬೇಕು. ಆ ಥರ 2 ಇಂಚಸ್ಗೆ ಈ ಥರ ಕಟ್ ಮಾಡ್ಕೊಂಡು ಬರಬೇಕು. ಸೊ ಈ ಥರ ಕಟ್ ಮಾಡ್ಕೊಂಡು ಬಂದಮೇಲೆ ಫಸ್ಟ್ 2 ಇಂಚಸ್ಗೆ ಇವಾಗ ನೋಡಿ ಹಿಂಗೆ ಫೋಲ್ಡ್ ಮಾಡಬೇಕು. ಹಿಂಗೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕಬೇಕು. ಸೊ ಇದೇ ಥರ ಫೋಲ್ಡ್ ಮಾಡಿ.